ಹೆಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಸೊ ಇದು ನಮ್ಮದು ಲಾಸ್ಟ್ ವ್ಲಾಗದ ಕಂಟಿನ್ಯೂಷನ್. ಈ ವ್ಲಾಗ್ ಹಾಕ್ಲಿಕ್ಕೆ ಒಂದು ಸ್ವಲ್ಪ ಟೈಮ್ ತಗೋತು, ಯಾಕಂದ್ರೆ ನನ್ನ ಮಗಂಗೆ ಒಂದು ಸ್ವಲ್ಪ ಆರಾಮದ ತಪ್ಪಿತ್ತು, ಹಾಗಾಗಿ ಎಡಿಟಿಂಗ್ ಮಾಡ್ಲಿಕ್ಕೆ ಟೈಮ್ ತೊಗೊಂತ. ಸೊ ಎನಿವೇ ಕಂಟಿನ್ಯೂ ಮಾಡೋಣ ಅಂತ. ಸೊ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಅದು ಎಲ್ಲ ಆದ್ವಿ. ನಮಗಲ್ಲೇ ಅವ್ರಿಗೆ ಹೇಳಿದ್ದು ವೆನ್ಯೂಗೆ ಬರ್ಲಿಕ್ಕೆ ಅರೌಂಡ್ 10 o'clock ಅದು ಹಿಂಗೆ ನೀವು ಇರ್ಬೇಕಂತ ಹೇಳಿದ್ರೆ. ಸೊ ನಾವು ರೀಚ್ ಆಗಿದ್ದ ಜಸ್ಟ್ 8 o'clock ಅದು ಹಿಂಗೆ ರೀಚ್ ಆಗಿದ್ವಲ್ಲ. ಸೊ ಹಂಗಾಗಿ ಬಡ ಬಡ ಫ್ರೆಶ್ ಅಪ್ ಅದು ಆಗಿ ಮತ್ತು ಎಲ್ಲರೂ ಕೆಳಗಡೆ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇರ್ತೈತಲ್ಲ, ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂಥೇಳಿ ರೆಡಿಯಾಗಿ ಹೊಂಟ್ವಿ. ಅಣ್ಣನೂ ಅವನದು ಒಂದು ಸ್ವಲ್ಪ ಪರ್ಸ್ನಲ್ ಕೆಲಸಗಳಿದ್ದು, ಸೊ ಅವ್ನು ಅಲ್ಲಿ ಹೋಗ್ತೇನೆ ಅಂಥೇಳಿ ಅವನು ರೆಡಿಯಾಗಿ ಬಂದ. ಪರೋಟ ಖಾಲಿ ಮಾಡಿದ್ರಿ? ಓಕೆ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ವಿ. ಅಷ್ಟರೊಳಗೆ ನಾವು ಬುಕ್ ಮಾಡಿದ್ದು ಆಟೋನೂ ಬಂತು. ಸೊ ನಾವು ಅವ್ರು ಹೇಳಿದ ವೆನ್ಯೂಗೆ ಹೊಂಟೀವಿ. ಸೊ ಈಗ ಆಲ್ರೆಡಿ ಗೊತ್ತಾಗಿರ್ಬೋದು ನಿಮಗೆ ನಾವು ಎದಕ್ಕೆ ಬಂದಿದ್ವಿ ಬೆಂಗಳೂರಿಗೆ, ಚೆರಿದೇನ್ ಇವೆಂಟ್ ಅಂಥೇಳಿ. ಆಕಿ ಜೂನಿಯರ್ ಫ್ಯಾಷನ್ ವೀಕ್ ಒಳಗೆ ಪಾರ್ಟಿಸಿಪೇಟ್ ಮಾಡಿದ್ಲ. ಸೊ ಹಾಗಾಗಿ ಆಕಿಂದು ಇವತ್ತು ನಾಳೆ ಇರ್ತದೆ ಆ್ಯಕ್ಚುಲಿ ಶೋ. ಸೊ ಇವತ್ತು ನಾವು ಆಕಿಂದು ಡ್ರೆಸ್ ಫಿಟ್ಟಿಂಗ ಮತ್ತು ರಿಹರ್ಸಲ್ಗೆ ವೆನ್ಯೂ ನೋಡ್ಲಿಕ್ಕೆ ಅಂಥೇಳಿ ಹಿಂಗೆ ಹೊಂಟಿದ್ವಿ. ನನ್ನ ತಲೆಗೆ ಏನಿತ್ತು, ಆಲ್ಮೋಸ್ಟ್ ಒಂದು 3-4 hours ತೊಗೋಬೇಕು, ಎಲ್ಲ ಹುಡುಗರದು ಮುಗಿಸ್ಬೇಕಲ್ಲ. ಸೊ ಹಂಗೆ ಬಟ್ ಅಲ್ಲಿ ಹಂಗಿರಲಿಲ್ಲ. ನಾವು ಕರೆಕ್ಟ್ ಅವ್ರು 10 o'clock ಅಂತ ಏನು ಹೇಳಿದ್ರಲ್ಲ, ಸೊ ನಾವು ಕರೆಕ್ಟ್ ಟೈಮಿಗೆ ಹೋಗಿದ್ವಿ 10 o'clock. ಸೊ ಈಕಿಂದ ಒಂದು ಫಸ್ಟ್ ಆ್ಯಂಡ್ ಸೆಕೆಂಡ್ ನಂಬರ್ ಇತ್ತು. ಸೊ ಹೋದ ತಕ್ಷಣ ನಮ್ಮನ್ನ ಆಕಿನ ಒಳಗೆ ಕರ್ಕೊಂಡು ಹೋದ್ರು ಒಬ್ಬೇಕಿನ. ಆಕಿ ಫುಲ್ ಖುಷಿಲಿ ಹೋದ್ಲ. ಬೇರೆ ಹುಡುಗರೆಲ್ಲ ಇತ್ತಲ್ಲ ಒಂದು ಸ್ವಲ್ಪ ಅಳಾತಿದ್ದು ಒಬ್ಬರು ಹೋಗ್ಲಿಕ್ಕೆ ಪೇರೆಂಟ್ಸನ್ನ ಬಿಟ್ಟ. ನಮಗೆ ಪೇರೆಂಟ್ಸ್ನೆಲ್ಲರೂ ಇಲ್ಲಿ ವೇಟಿಂಗ್ ರೂಮ್ನಾಗ ಕುಂದಿರ್ಸಿದ್ರು. ಸೊ ಮಕ್ಕಳನ್ನ ಅಷ್ಟೇ ಕರ್ಕೊಂಡವ್ರು ಒಳಗೆ ಹೋಗಿ ಫಿಟ್ಟಿಂಗ್ ಎಲ್ಲ ಚೆಕ್ ಅದು ಮಾಡಿ ನಮ್ಮ ಒಳಗೆ ಅಲೌ ಮಾಡಿರಲಿಲ್ಲ ಅವ್ರು. ಸೊ ಎಲ್ಲ ಮಾಡಿ ಮುಗಿಸಿ ಅವ್ರು ಹೊರಗೆ ಕಳಿಸ್ತಿದ್ರು. ನಮ್ಮ ಚೆರಿ ಅಂತೂ ಖುಷಿಲೇ ನಕ್ಕೊಂತ ಹೋಗಿ ಅವ್ರು ಏನು ಹೇಳಿದ್ರು ಅದನ್ನೆಲ್ಲ ಮಾಡಿ ಮುಗಿಸ್ಕೊಂಡು ಆಕಿ ವಾಪಸ್ ಬಂದ್ಲ. ಸೊ ಏನೂ ಪ್ರಾಬ್ಲಮ್ ಇರಲಿಲ್ಲ. ಹಂಗೆ ಜಸ್ಟ್ ಒಂದು 1/2 hour ಹಿಡಿಲಿಲ್ಲ, ಜಲ್ದಿ ಮುಗ್ದ ಬಿಡ್ತದ. ಸೊ ಹಂಗಾಗಿ ಮತ್ತಿನ್ನು ಫುಲ್ ಡೇ ಖಾಲಿನಲ್ಲ, ನಾವು ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ. ಸೊ ಒಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋನು, ಅಡ್ಡಾಡೋನು ಹೆಂಗಿದ್ರು. ಮತ್ತು ನಾಳೆ ಮುಗಿಸ್ಕೊಂಡು ಮತ್ತು ನಾಳೆ ಈವ್ನಿಂಗ್ ಅಂದ್ರೆ ನಾವು ಬಿಡ್ತೀವಿ ವಾಪಸ್ಸು. ಹಾಗಾಗಿ ಇವತ್ತೊಂದು ದಿನ ಫುಲ್ ಅಡ್ಡಾಡೋಣ. ಹೆಂಗಿದ್ರು ಅಣ್ಣಂದು ಅವ್ನ ಕೆಲ್ಸದ ಮೇಲೆ ಹೋಗಿದ್ದ. ಸೊ ವಾಪಸ್ ಹೋಗಿ ರೂಮ್ನಾಗ ಏನು ಕುಂದ್ರೋದೈತಿ, ಒಂದು ಸ್ವಲ್ಪ ಅಡ್ಡಾಡಿ ಬರೋಣ ಅಂಥೇಳಿ ಹೊಂಟೇವಿ. ಸೊ ನಾವು ಹೊಂಟ್ವಿ ಫಸ್ಟ್ MG ರೋಡಿಗೆ. ಸೊ ಅಲ್ಲೇ ಎಲ್ಲ ಅಡ್ಡಾಡೋನು, ಹೆಂಗಿದ್ರು ನಿಯರ್ ಬೈನೂ ಆಕ್ಕೈತಿ ಅಂಥೇಳಿ ಅಡ್ಡಾಡೈತೆ. ಎಷ್ಟೊಂದು ಹೊಸ ಏನಂತಾರೆ ಅಂಗಡಿಗಳೆಲ್ಲ ಇದ್ದು ಅಲ್ಲೇ. ಸೊ ಹಂಗೆ ಎಕ್ಸ್ಪ್ಲೋರ್ ಮಾಡ್ಕೊತ ಹೊಂಟಿದ್ವಿ. ಚೆರಿದು ವೆರಿ ಫಸ್ಟ್ ಟೈಮ್ ಆಕಿ ಆ್ಯಕ್ಚುಲಿ ಬೆಂಗಳೂರಿಗೆ ಬಂದಿದ್ದ. ಸೊ ಅಲ್ಲೆಲ್ಲ ಈ ಥರ ಕ್ಯೂಟ್ ಸ್ಟಫ್ಡ್ ಆ್ಯನಿಮಲ್ಸ್ ಎಲ್ಲ ಇದ್ದು, ಟಾಯ್ಸ್ ಎಲ್ಲ ಇದ್ದು ಅಲ್ಲ. ಸೊ ಚೆರಿ ಅದನ್ನ ನೋಡಿ ಅಲ್ಲಿ ಹೋಗೋಣ ಅಂದ್ಲ. ಐ ಥಿಂಕ್ ಸೊ ಇದ್ದ ಮಿನೀಸೋ ಏನೋ ಹಿಂಗೆ ಬಂದಿದ್ವಿ ನಾವು. ಸೊ ಅಲ್ಲೇ ಅಡ್ಡಾಡಿ ಆಕಿ ಒಂದೇನೋ ವಾಟರ್ ಬಾಟಲ್ ಬೇಕಂತ ಅದನ್ನ ಹಿಡ್ಕೊಂಡು ನಿಂತಿದ್ಲ. ಸೊ ಅದನ್ನೊಂದು ಕುಡಿಸು. ನಾ ಅದ್ರ ರೇಟ ನೋಡಿರಲಿಲ್ಲ, ಮನೆಗೆ ಬಂದು ರೇಟ್ ನೋಡಿದೆ ಅದ್ರದ್ದು. ಆಲ್ಮೋಸ್ಟ್ ಹಿಂಗೆ 1500 ಏನೋ ಇತ್ತದ. ಸುಳ್ಳ ಒಂದು ವಾಟರ್ ಬಾಟ್ಲಿಗೆ ಅಷ್ಟೊಂದು ರೊಕ್ಕ ಕೊಟ್ವೇನಂತ ಅನಿಸ್ತು. ಸೊ ಅಡ್ಡಾಡಿ ಮಾಡಿ ಒಂದು ಕೆಫೆಗೆ ಹೋದ್ವಿ. ಅಲ್ಲೇ ಒಂದು ಕೇಕ್, ಒಂದು ಸಿನಮನ್ ರೋಲ್ ತೊಗೊಂಡು ಕೋಲ್ಡ್ ಕಾಫಿ ಅದು ಕುಡ್ದು ಹಂಗೆ ನಾನು ಕೃಷಿಗೆ ಒಂದು ಸ್ವಲ್ಪ ಫೀಡಿಂಗ್ ಮಾಡೋದಿತ್ತು. ಸೊ ಹಂಗಾಗಿ ಅದು ಆಯ್ತು ಅಂಥೇಳಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಬ್ರೇಕ್ ತೊಗೊಂಡ್ವಿ. ಹಂಗೆ ಆಮೇಲೆ ಅಲ್ಲಿಂದ ನಾವು ಮಂತ್ರಿ ಮಾಲ್ಗೆ ಹೋಗೋಣ ಪ್ಲ್ಯಾನ್ ಹಾಕಿದ್ವಿ. ಸೊ ಅಲ್ಲೇ ಮೆಟ್ರೋ ಇತ್ತಲ್ಲ, ಸೊ ಮೆಟ್ರೋಯಿಂದ ನಾವು ಹೋಗೋಣ ಅಂಥೇಳಿ ಈ ಕ್ಯಾಬ್ ಅದು ಮಾಡೋದು ಬೇಡ ಅಂತ ಅಂದ್ಕೊಂಡ್ವಿ. ಚೆರಿದಿದ್ದ ವೆರಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಮೆಟ್ರೋದಾಗಲಿ ಎಕ್ಸಲೇಟರ್ದಾಗಲಿ. ಚೆರಿ ಇಲ್ಲೋಡಿ ಚೆರಿ ಇಲ್ಲೋಡ ಇಲ್ಲಿ ನೋಡ್ಲ. ಸೊ ನಾವಲ್ಲ ಹೋದ್ಮೇಲೆ ಫಸ್ಟ್
ಕೃಷಿಗೆ ಏನ್ರಿ ಶಾಪಿಂಗ್ ಮಾಡೋಣ ಅಂತೇಳಿ ಹೋದ್ವಿ. ಅವನಿಗೆ ನಾವೇನೂ ತೊಗೊಂಡಿರಲಿಲ್ಲ, ಎಲ್ಲ ಅವ್ರ ಅಕ್ಕ ಯೂಸ್ ಮಾಡಿಬಿಟ್ಟಿದ್ದನ ಇತ್ತು. ಚೆರಿದ ಒಂದು ಸಾಕ್ಸ್ ಹಿಡ್ಕೊಂಡ ಹಾಕುವ ಅರ್ಬಿ, ಕೊಂಚಿಗೆ, ಅವಂಗ ಸುತ್ತದ ಅರ್ಬಿ ಇಡ್ಲಿ ಏನು ಬೇಕಾದಿರಲಿ ಎಲ್ಲನೂ A to Z ಹಾಕಿ ಯೂಸ್ ಮಾಡಿಬಿಟ್ಟಿದ್ದನ ಇತ್ತು. ಸೊ ಹಂಗಾಗಿ ಅವನಿಗೋಸ್ಕರ ಹೊಸ ಅರ್ಬಿ ಅದು ತೊಗೊನು ಅಂಥೇಳಿ ಹೋಗಿದ್ವಿ. ಹಂಗೆ ಮಾಲೆಲ್ಲ ಸುತ್ತಾಡಿ ಲಾಸ್ಟಿಗೆ ಪ್ಲೇ ಏರಿಯಾಗೆ ಬಂದಿದ್ವಿ ಮೇಲೆ ಊಟಕ್ಕೆ ಅಂಥೇಳಿ. ಅಲ್ಲೇ ಈ ಪ್ಲೇ ಏರಿಯಾನೂ ಇತ್ತಲ್ಲ, ಸೊ ಚೆರಿನ ಅಲ್ಲಿ ಆಟ ಆಡ್ತೀನಿ ಅಂತ ಗಂಟು ಬಿದ್ಲ. ಸೊ ಆಕಿಗೆ ಊಟ ಅದು ಮಾಡಿಸಿ ನಾ ಹೆಂಗೋ ಈಗ ಕೃಷಿಗೂ ಮತ್ತು ಫೀಡಿಂಗ್ ಮಾಡೋ ಟೈಮ್ ಆಗಿತ್ತು. ಸೊ ನಾ ಫೀಡಿಂಗ್ ಅದು ಮಾಡಿಸ್ತೇನೆ ಅನ್ಕತ್ತಾನೆ, ನೀವು ಆಕಿನ ಕರ್ಕೊಂಡು ಆಟ ಆಡ್ರಿ ಅಂತ ಹೇಳಿ ನಾನು ಅವ್ರನ್ನಲ್ಲಿ ಬಿಟ್ಟಿದ್ದೆ. ಅವ್ರು ಫುಲ್ ಅಡ್ಡಾಡಿ ಮಾಡಿ ಅದನ್ನೆಲ್ಲ ಆಟ ಆಡ್ಕೊಂಡು ಎಂಜಾಯ್ ಮಾಡಿದ್ರು. ಚೆರಿನೂ ಬೋಬಾ ಟ್ರೈ ಮಾಡಿದ್ಲ, ಅಡ್ಡಾಡಿದ್ಲ, ಏನೇನೋ ಶಾಪಿಂಗ್ ಮಾಡಿದ್ವಿ ಒಂದು ಸಣ್ಣ ಪುಟ್ಟ. ಅದಾದ್ಮೇಲೆ ಲೇಟ್ ಆಗಿತ್ತಲ್ಲ, ಇನ್ನು ಮತ್ತೆ ಕತ್ಲಾಕತ್ ಮನೆಗೆ ರೂಮಿಗೆ ಹೋಗೋದ್ರೊಳಗೆ ಅಂತ ಹೇಳಿ ವಾಪಸ್ ಹೊಂಟಿದ್ವಿ. ಅಕ್ಕಿನೂ ಅಡ್ಡಾಡಿ ಇಷ್ಟು ಸುಸ್ತಾಗಿದ್ಲಲ್ಲ ಹೇಳ್ತೇನೆ. ಅವ ಮತ್ತು ಅಕ್ಕಿ ಆಟೋದಾಗ ಕೂತೊಂದು 2 ಮಿನಿಟ್ಸು ಆಗಿರಲಿಲ್ಲ, ಇಬ್ಬರು ಫುಲ್ ಜೋರು ನಿದ್ದಿಗೆ ಹೋಗ್ಬಿಟ್ಟಿದ್ರು. ಬಾಯಿ ತಕೊಂಡು ಮುಕ್ಕೊಂಡ 2 ಮಿನಿಟ್ಸ್ ಜಸ್ಟ್ ಒಂದು ಟರ್ನ್ ಮಾಡೋದ್ರಾಗ ಅಕ್ಕ ತಮ್ಮ ಇಬ್ಬರು ಔಟ್. ಸೊ ಇದು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡತ್ತೇನೆ. ಸೊ ನಿನ್ನೆ ಬಂದ ತಕ್ಷಣ ಫುಲ್ ಸುಸ್ತಾಗಿತ್ತಲ್ಲ ನಮಗೂ ಅಡ್ಡಾಡಿ, ಅದು ಬೇಬಿ ಜೋಡಿ ಅಂತೂ ನಂಗೆ ಫುಲ್ ಟಯರ್ಡ್ ಆಗಿದ್ನಿ. ಹೋದ ತಕ್ಷಣ ಮಲ್ಕೊಂಡೆ ಏಳೋದ್ರೊಳಗೆ ಫುಲ್ ರಾತ್ರಿ ಲೇಟ್ ಆಗಿಬಿಟ್ಟಿತ್ತು. ಸೊ ಮತ್ತು ಹಂಗೆ ಡಿನ್ನರ್ ಮುಗಿಸ್ಕೊಂಡು ಮತ್ತೆ ಹಂಗೆ ಮಲ್ಕೊಂಡೆ ಬಿಟ್ವಿ, ಏನೂ ಅಷ್ಟಾಗಿ ಮಾಡಲಿಲ್ಲ. ಮತ್ತು ಬೆಳಗ್ಗೆ ಆ್ಯಸ್ ಯೂಶ್ವಲ್ ಎದ್ದು ಬ್ರೇಕ್ಫಾಸ್ಟ್ ಅದು ಮುಗಿಸ್ಕೊಂಡು ಆಟೋ ಬುಕ್ ಮಾಡಿಕೊಂಡು ಮತ್ತು ನಿನ್ನೆ ಎಲ್ಲಿ ಹೋಗಿದ್ವಲ್ಲ ನಾವು ಅಲ್ಲೇ ಹೋದ್ವಿ. ಚೆರಿಗೆ ನಿನ್ನೆ ಅದು ಕೊಳ್ಳಿಗೆ ಹಾಕೊಳ್ಳಿಕ್ಕೆ ID ಕಾರ್ಡ್ ಕೊಟ್ಟಿದ್ರು. ಸೊ ಕಂಪಲ್ಸರಿ ಅದನ್ನು ತೊಗೊಂಡು ಬರ್ಬೇಕಂತಿತ್ತು. ಸೊ ಅಕ್ಕಿನೂ ರೆಡಿ ಮಾಡಿಸ್ಕೊಂಡು ನಾವು ವಾಪಸ್ ಅಲ್ಲೇ ಮ್ಯಾರಿಯಾಟಿಗೆ ಹೋಗಿದ್ವಿ ನಾವು ನಿನ್ನೆ. ಸೊ ಇದು ಫಂಕ್ಷನ್ ಲೈಕ್ ಇವೆಂಟ್ ನಡೆಯಕತ್ತಿದ್ದು ಮ್ಯಾರಿಯಾಟ್ನಾಗ. ಸೊ ನಾವು ಅಲ್ಲೇ ಹೋದ್ವಿ. ನಾವು ಹೋಗೋದು ಒಂದು 10 ಮಿನಿಟ್ಸ್ ಅಷ್ಟೇ. ಅವ್ರು 10 o'clock ಹೇಳಿದ್ರು, ನಾವು 10:10ಗೆ ಹೋದ್ವಿ. ಅಷ್ಟರೊಳಗೆ ಆಲ್ರೆಡಿ ಇಷ್ಟು ದೊಡ್ಡ ಕ್ಯೂ ಆಗಿಬಿಟ್ಟಿತ್ತು. ಅಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಏನಿತ್ತಂದ್ರೆ ವಿತ್ ಲೈಕ್ ಏನು ಪೇರೆಂಟ್ಸ್ ಅಥವಾ ಏನು ಫ್ಯಾಮಿಲಿ ಬಂದಿರ್ತದಲ್ಲ ಅವ್ರ ಜೋಡಿ ಫೋಟೋ ಶೂಟ್ ಮಾಡಾಕತ್ತಿದ್ರು. ಅಲ್ಲಿ ಬ್ಯಾನರ್ ಇಟ್ಟು ಮತ್ತು ಅವ್ರದ್ದು ಲೋಗೋ ಜೋಡಿ ಕೆಲವೊಂದು ಪ್ರಾಪ್ಸ್ ಎಲ್ಲ ಇದ್ದು. ಸೊ ಅದ್ರ ಜೋಡಿ ಫೋಟೋ ಶೂಟ್ ನಡೆದಿತ್ತಲ್ಲೇ. ನಮ್ಮ ಹಿಂದೂ ನೋಡ್ಬೋದ ನೀವು, ನಮ್ಮ ಹಿಂದೆ ಎಷ್ಟು ಕ್ಯೂ ಐತಂತೇಳಿ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಅವರು ಚೆರಿನ ಕರ್ಕೊಂಡು ಹೋದ್ರು ಬ್ಯಾಕ್ ಸ್ಟೇಜಿಗೆ ರೆಡಿ ಮಾಡ್ಲಿಕ್ಕೆ ಅಂಥೇಳಿ. ಸೊ ನಾವೆಲ್ಲ ವಾಪಸ್ ಮಾತಾದ ಮೇಲ್ಗಡೆ ವೇಟಿಂಗ್ ಏರಿಯಾ ನಿನ್ನೆ ಇತ್ತಲ್ಲ, ಸೊ ಅಲ್ಲೇ ಬಂದಿದ್ವಿ. ಅಲ್ಲೆಲ್ಲ ಥರ ಹಿಂಗೆ ಕಾಫಿ, ಟೀ ಮತ್ತು ಸ್ನ್ಯಾಕ್ಸ್ ಅಂತ ಹಿಂಗೆಲ್ಲ ಪ್ರೊವೈಡ್ ಮಾಡಿದ್ರು. ಸೊ ಅದನ್ನ ತೊಗೊಂಡು ಮತ್ತು ನಾನು ಕೃಷಿಂದು ಫೀಡಿಂಗ್ ಟೈಮ್ ಆಗಿತ್ತು. ಸೊ ಫೀಡಿಂಗ್ ಮಾಡ್ಕೊತ ಅಲ್ಲೇ ವೆಯ್ಟ್ ಮಾಡತ್ತಿದ್ವಿ. ಸೊ ಕ್ರಿಶ್ ಜಸ್ಟ್ 4.5 months ನಾವಿದ್ದ ಆಗ. ಸೊ ಹಾಗಾಗಿ ಅದೊಂದು ದೊಡ್ಡ ರಿಸ್ಕ್ ಐತೆ ನನಗೆ, ಅವ್ನು ಕರ್ಕೊಂಡು ಅಷ್ಟು ಸಣ್ಣ ಹುಡುಗನ ಕರ್ಕೊಂಡು ಅಲ್ಲೆಲ್ಲ ಹೋಗೋದು. ಬಟ್ ಆ್ಯಸ್ ಅ ಪೇರೆಂಟ್ಸ್ ಇದು ನಮ್ಮ ಡ್ಯೂಟಿ ಎಲ್ಲ, ಮಕ್ಕಳಿಗೆಲ್ಲ ಆಪರ್ಚುನಿಟೀಸ್ ಸಿಗ್ತೈತಿ ಅವ್ರದ್ದು ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ, ಟ್ಯಾಲೆಂಟ್ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಏನಾನು ಇದೊಂದು ನಮ್ದು ರೆಸ್ಪಾನ್ಸಿಬಿಲಿಟಿ ಇರ್ತೈತಿ. ನಾವು ಹೋಗಲೇಬೇಕಾಗತ್ತೆ ಅವ್ರ ಜೋಡಿ ಬೆನ್ನು ಹತ್ತಿ. ಸೊ ಫಂಕ್ಷನ್ ಅದು ಲೈಕ್ ಇವೆಂಟ್ ಸ್ಟಾರ್ಟ್ ಆಗಿದ್ದು ಅರೌಂಡ್ 2 o'clock ಹಿಂಗೆ ಸ್ಟಾರ್ಟ್ ಆಯಿತು. ಸೊ ಅಲ್ಲಿವರೆಗೂ ನಾವು ಅಲ್ಲಿ ವೇಟಿಂಗ್ ಏರಿಯಾದಾಗನ ವೆಯ್ಟ್ ಮಾಡ್ಕೊತ ಕುಂತಿದ್ವಿ. ಅಣ್ಣ ಬಂದ ನಮ್ಮನ್ನ ಲೈಕ್ ಇವೆಂಟ್ ಸ್ಟಾರ್ಟ್ ಆಗೋ ಟೈಮಿಗೆ ಬಂದು ಜಾಯ್ನ್ ಆಕ್ಕೇನೆ ಅಂತ ಹೇಳ್ದೆ. ಮತ್ತು ಸುಮ್ಮ ಖಾಲಿಯಲ್ಲಿ ವೆಯ್ಟ್ ಮಾಡೋದಂದ್ರೆ ನಾವು ಬಂದರೂ ಪೇರೆಂಟ್ಸ್ ಅದೇವಿ, ವಿ ಡೋಂಟ್ ಹ್ಯಾವ್ ಎನಿ ಅದರ್ ಆಪ್ಷನ್, ನಾವು ವೆಯ್ಟ್ ಮಾಡಲೇಬೇಕು. ಅಣ್ಣ ಆರಾಮ ಆಮೇಲೆ ನಾನು ಇವೆಂಟ್ ಸ್ಟಾರ್ಟ್ ಆಗೋ ಟೈಮಿಗೆ ಬರ್ತೀನಿ ಅಂತ ಹೇಳಿದ್ದ. ಸೊ ಕ್ರಿಶ್ಚಿಯನ್ ಕರ್ಕೊಂಡು ನಾವು ಈಗ ಹೊಂಟೀವಿ. ನಮಗಲ್ಲೇ ಆಲ್ರೆಡಿ ಅವರು ಸೀಟೆಲ್ಲ ಅಲಾಟ್ ಮಾಡಿದ್ರೆ ನಾವು ಯಾವ ಸೀಟಿಗೆ ನಮ್ಗೆ ಬೇಕು ಅಂತ ಹೇಳಿ, ಪ್ಲಸ್ ಪೇರೆಂಟ್ಸ್ ಜೋಡಿ ಮತ್ತು ಇಬ್ಬರು ಜೋಡಿ ಮತ್ತು ಇನ್ನೊಬ್ರು ಯಾರು ಎಕ್ಸ್ಟ್ರಾ ಬರೋರಿದ್ರೆ ಅದಕ್ಕೂ ಪೇ ಮಾಡಬೇಕಿತ್ತು. ಸೊ ಅಣ್ಣಾಗ ಒಂದು ಸೀಟ್ ಪೇ ಮಾಡಿ ಇವಾಗ ನಾವೆಲ್ಲರೂ ಒಳಗೆ ಹಾಲ್ ಒಳಗೆ ಹೊಂಟೇವಿ. ಇವೆಂಟ್ ಸ್ಟಾರ್ಟ್. ನಾ ಅಂತೂ ಇಷ್ಟು ಎಕ್ಸೈಟೆಡ್ ಆಗಿದ್ನಲ್ಲ, ಲೈಕ್ ಇದೊಂಥರ ಮೇಜರ್ ಇವೆಂಟ್ ಅಲ್ಲ ಆಕಿನ ಲೈಫ್ನಾಗಾಗಲಿ ನಮ್ಮ ಲೈಫ್ನಾಗಾಗಲಿ. ಇದೊಂದು ಸಣ್ಣದು ನೋಡೋರಿಗೆ ಅದು ಏನಷ್ಟು ಸಣ್ಣದು ಹಂಗೆ ವಾಕ್ ಮಾಡ್ಯಾರ ತಗೋ ಅಂತ ಅನಿಸ್ಬೋದ. ಬಟ್ ಅಷ್ಟು ಜನರ ಮುಂದೆ ಅಷ್ಟು ಕ್ಯಾಮ್ರಾಸು, ಲೈಟಿಂಗು, ಮ್ಯೂಸಿಕ್ಕು, ಸೌಂಡು ಎಲ್ಲ ಥರ ನಡುವೆ ವಾಕ್ ಮಾಡೋದಂದ್ರೆ ಇಟ್ ಈಸ್ ನಾಟ್ ಈಸಿ. ಅಂತಾದ್ರಾಗ ಅಕ್ಕಿ ಅಂತೂ ಫುಲ್ ಪ್ರೊಫೆಷ್ನಲ್ ಅವ್ರು ಮಾಡ್ತಾರಲ್ಲ ಆ ಥರ ಮಾಡಿದ್ಲೆ.
ಇವೆಂಟ್ ಅಂತೂ ಭಾಳ ಚಂದ ಆರ್ಗನೈಸ್ ಮಾಡಿದ್ರು. ಸೊ ಆಕಿದು ಆ್ಯಕ್ಚುಲಿ ಒಂದು ಬ್ರ್ಯಾಂಡಿಂದ ಕ್ಲೋತ್ಸ್ ಅಂತ ಅರಬಿ ಅಂತ ಹೇಳಿದ್ರು ಆಕಿಗೆ. ನಾವು ಹಾಗಾಗಿ ಆ ಬ್ರ್ಯಾಂಡ್ ಅನೌನ್ಸ್ ಮಾಡಿದ ಕೂಡ ಆಕಿನ ಸಂಬಂಧ ಈಗರ್ಲಿ ವೇಟ್ ಮಾಡಕತ್ತಿದ್ವಿ. ಬಟ್ ಅದೇನೋ ಲಾಸ್ಟ್ ಮೂಮೆಂಟಿಗೆ ಆಕಿಂದು ಚೇಂಜ್ ಮಾಡಿದ್ರಂತ. ಆಕಿನ ಡ್ರೆಸ್ ಬೇರೆ ಹುಡುಗಿಗೆ ಕೊಟ್ಟು ಈಕಿಗೆ ಬೇರೆ ಡ್ರೆಸ್ ಹಾಕಿದ್ರಂತ. ಸೊ ಅದು ನಮಗೆ ಗೊತ್ತಿರಲಿಲ್ಲಲ್ಲ. ಸೊ ಹಂಗಾಗಿ ನಾನಂತೂ ಇನ್ನೂ ಬರವಾಳಿ ಅಂತೇಳಿ ವೇಟ್ ಮಾಡ್ಕೊಂತ ಕುಂತಿದ್ವಿ. ಬಟ್ ಭಾಳ ಅಂದ್ರೆ ಭಾಳ ಚಂದ ಆತು. ಆಕಿದು ಇಷ್ಟು ಕಾನ್ಫಿಡೆನ್ಸ್ ಲೆವೆಲ್ ಬೂಸ್ಟ್ ಆತಲ್ಲ ಇದ್ರಾಗ. ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡೋದನ್ನು, ಅದು ಅದ್ರ ಮೇಲೆ ಅಂಜಲಾರ್ದ ನಡೆಯೋದು, ಅಷ್ಟು ಕ್ಯಾಮ್ರಾಸ್ ಮುಂದೆ ಪೋಸ್ ಮಾಡೋದು, ನಂಗಂತೂ ಭಾಳ ಖುಷಿ ಆತು. ಇದನ್ನು ಏನಂತಾರೆ, ಮಾಡಿದ್ದು ನನಗೆ ರಿಗ್ರೆಟ್ ಇಲ್ಲ. ಆಕಿನ ಕರ್ಕೊಂಡು ಹೋಗಿ ಅಷ್ಟು ದೂರ ಅಷ್ಟು ಸಣ್ಣ ಕೂಸನ್ನ ಇಟ್ಕೊಂಡು ಆಕಿನ ಕರ್ಕೊಂಡು ಹೋಗಿ ನಾನು ಇದನ್ನೆಲ್ಲ ಮಾಡಿದ್ನಲ್ಲ. ಸೊ ನಂಗೆ ಒಂಚೂರು ರಿಗ್ರೆಟ್ ಇಲ್ಲ. ಅಷ್ಟು ನನಗೆ ಖುಷಿ ಆಯ್ತು ಆಕಿನ ನೋಡಿ ಅಲ್ಲೇ ಸ್ಟೇಜ್ ಮೇಲೆ. ಎಷ್ಟು ಮಸ್ತ್ ಮಾಡಿದೆಯಲ್ಲ ನೀನು. ಖುಷಿ, ನಿಂಗೆ ಹ್ಯಾಪಿ ಇದಿ? ಖುಷಿ ಆಯ್ತು ಮಾಡಿದ್ದು. ಅಬ್ಬಬ್ಬ ಮೇಕಪ್ ಎಲ್ಲ ಮಾಡ್ಯಾರಲ್ಲ ಚೇರಿ ನಿಂಗೆ. ನೋಡಿ ಸ್ಮೈಲ್. ಇವೆಂಟ್ ಮುಗಿಸ್ಕೊಂಡು ನಾವು ಬಂದೇವಿ ಇಸ್ಕಾನ್ ಟೆಂಪಲಿಗೆ. ಸೊ ನನಗೆ ಭಾಳ ಆಸೆ ಇತ್ತು ಅಲ್ಲಿ ಹೋಗ್ಬೇಕಂತ ಹೇಳಿ. ಸೊ ಅಲ್ಲೇ ಹೋದ್ವಿ. ಹೆಂಗಿದ್ರು ಮತ್ತು ನನ್ನ ಹಸ್ಬೆಂಡಿಂದ ಅಲ್ಲೇ ಟ್ರೈನ್ ಬರ ಇತ್ತು ಯಶವಂತಪುರದಾಗ. ಸೊ ಹಂಗಾಗಿ ಅವ್ರನ್ನೂ ಟ್ರೈನ್ ಹತ್ತಿಸಿ ಬಂದಂಗೆ ಆಕೈತೆ ಅಂಥೇಳಿ ನಾವೆಲ್ಲರೂ ಸೇರಿ ಇಸ್ಕಾನ್ ಟೆಂಪಲ್ಗೆ ಹೋದ್ವಿ. ನಮ್ಮ ಚೇರಿನೂ ಫುಲ್ ಖುಷಿಯಾಗಿಬಿಟ್ಲು. ಆಕಿಗೆ ಅಲ್ಲಿ ಹೋಗಿ ನಡೆದು ಬಂದು ಏನೋ ಒಂಥರ ಅಚೀವ್ ಮಾಡೇ ಅನ್ನೋ ಒಂದು ಫೀಲಿಂಗ್ ಆಕಿಗೆ. ಪ್ಲಸ್ ಯಾರು ನೋಡಿದವ್ರೆಲ್ಲರೂ ಆಕಿಗೆ ಇಷ್ಟು ಏನೋ ಗುಡ್ ವಿಶಸ್ ಕೊಟ್ರಲ್ಲ. ನಮಗೆ ಆ್ಯಸ್ ಅ ಪೇರೆಂಟ್ಸ್ ಅದೊಂಥರ ಖುಷಿ ಅಲ್ಲ ನಮಗೆ. ನಮ್ಮ ಮಕ್ಕಳನ್ನ ಯಾರಾದರೂ ಹೊಗಳ್ತಾರೆ, ನಮ್ಮ ಮಕ್ಕಳನ್ನ ಎಷ್ಟು ಚೆನ್ನಾಗಿ ಮಾಡಿದ್ಲು, ಎಷ್ಟು ಚಂದ ನಡೆದ್ಲು ಅಂತ ಹೇಳಿದಾಗ ಅದೊಂದು ಖುಷಿನೇ ಬೇರೆ. ಸೊ ನಾನು ಅದಕ್ಕೆ ಆ್ಯಸ್ ಅ ಗ್ರ್ಯಾಟಿಟ್ಯೂಡ್ ಅಂತ ಹೇಳಿ ಗುಡಿಗೆ ಹೋಗಿ ದೇವ್ರಿಗೆ ಥ್ಯಾಂಕ್ ಯು ಹೇಳಿ ಹಂಗೆ ಅಲ್ಲಿಂದೆಲ್ಲ ನೋಡಿಕೊಂಡು ಮಾಡಿ ನಾವು ವಾಪಸ್ ಬಂದ್ವಿ. ಅಲ್ಲಿ ಯಾವ್ಯಾವ ಮಕ್ಕಳೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರಲ್ಲ ಅವರಿಗೆ ಒಂದು ಗಿಫ್ಟ್ ಹ್ಯಾಂಪರ್ ಅಂತ ಹೇಳಿ ಕೊಟ್ಟಿದ್ರು. ಅದರೊಳಗೆ ಈ ಥರ ಫಿಂಗರ್ ಚಿಪ್ಸು, ಕೇಕು, ಪಿಜ್ಜಾ, ಡೋನಟ್ಸ್, ಕಪ್ ಕೇಕ್ಸ್, ಸ್ಯಾಂಡ್ವಿಚ್ ಅಂತ ಈ ಥರ ಚಿಕ್ಕ ಮಿನಿ ವರ್ಷನ್ ಗತೆ ಭಾಳಷ್ಟು ಕೊಟ್ಟಿದ್ರು. ಸೊ ನಾವು ಹೆಂಗಿದ್ರು ಮಧ್ಯಾಹ್ನ ಊಟ ಬೇರೆ ಮಾಡಿರಲಿಲ್ಲ. ಸೊ ನನ್ನ ಹಸ್ಬೆಂಡಿಗೆ ಟ್ರೈನ್ ಹತ್ತಿಸಿ ನಾವು ವಾಪಸ್ ಬಂದ್ವಿ. ಏನು ಕೊಟ್ಟಾರಂತ ತೆಗೆದು ನೋಡಿದಾಗ ಇವೆಲ್ಲ ಇತ್ತು. ಸೊ ಇದನ್ನ ತಿಂದ್ಬಿಟ್ವಿ ನಾನು ಚರಿಯನ್ನ. ಸೊ ಅದ್ರಾಗ ಹೊಟ್ಟೆ ತುಂಬಿಟ್ಟಿತ್ತು. ಸೊ ಅಷ್ಟೊಂದು ಸ್ವಲ್ಪ ರೆಸ್ಟ್ ಮಾಡೋದ್ರೊಳಗೆ ನಮ್ಮದು ಇನ್ನೇನು ಬಸ್ ಟೈಮ್ಸ್ ಆತ. ಸೊ ಚೆಕ್ಔಟ್ ಅದು ಮಾಡಿ ನಾವು ಈಗ ವಾಪಸ್ ಬಿಜಾಪುರ ಕಡೆ ಹೊಂಟೇವಿ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ವ್ಲಾಗ್ ಇಷ್ಟ ಆಗೈತಿ ಅಂತ ಅನ್ಕೊತೀನಿ. ನಮ್ಮ ಚೆರಿದ ಇವೆಂಟ್ ಹೆಂಗಾತು, ಆಕೆ ವಾಕ್ ಹೆಂಗೆ ಮಾಡಿದ್ಲು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.